ಬಾಬು ಮನೇಶ್ ಬಾಬು ಅವರಾಗಿರ್ಬೋದು, ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕತ್ತೂರು ಮಂಜುನಾಥ್ ಹಾಗೂ ಹಿರಿಯರು ಈ ಕ್ಷೇತ್ರದಲ್ಲಿ 2 ಬಾರಿ ಸ್ಪರ್ಧೆ ಮಾಡಿ ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀನಿವಾಸನವರು ಸಹ ಇವತ್ತಿನ ಬಾರಿ ದಿವಸ ಆದಮೇಲೆ ನಾವು ನೋಡಲಿಕ್ಕೆ ಒಂದು ಅವಕಾಶ ಆಯಿತು. ಅದ್ರ ಜೊತೆಯಲ್ಲಿ ಸಾಕಷ್ಟು ಜನ ನಮ್ಮ ಪಕ್ಷದ ಮುಖಂಡರುಗಳು ಸಹ ಇಲ್ಲಿ ಕೂತಿದ್ದಾರೆ. ನಿಜವಾಗಲೂ ಭಾರಿ ಸಂತೋಷ ಆಗ್ತದೆ. ಈ ಒಂದು ಕಾರ್ಯಕ್ರಮ ವಾರ್ಷಿಕ ಉತ್ಸವ ಸಮಾರಂಭ ಮಹಿಳಾ ಕಾಲೇಜು, ಸರ್ಕಾರಿ ಮಹಿಳಾ ಕಾಲೇಜು. ಅನಿಲ್ ಕುಮಾರ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಮಾತನಾಡಬೇಕಾದ್ರೆ 1-2 ಹೆಸರುಗಳು ಸಹ ಮರೆತು ಬಿಟ್ಟಿದ್ದಾರೆ. ಒಂದು, ಈ ರಾಷ್ಟ್ರದ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ವೆಂಕಟಾಚಲಯ್ಯನೂ ಸಹ ನಮ್ಮ ಜಿಲ್ಲೆಯವರೇ ಆಗಿದ್ದರು ಅಂಥೇಳಿ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅದೇ ರೀತಿ ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಷನ್, ಕಮಿಷನರ್ ಆಫ್ ಎಜುಕೇಷನ್ ಡಾಕ್ಟರ್ ಸೆಲ್ವಿ ಅವರು KGFನಿಂದ ಆಗಿದ್ದರು ಅಂತ ಹೇಳೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಡಾಕ್ಟರ್ ಸೆಲ್ವಿ ಅಂತೇಳಿ ನಮ್ಮ KGFನವರಾಗಿದ್ದರು. ಸುಮಾರು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಹಾಗಾಗಿ ಇವತ್ತಿನ ದಿವಸ ಸಮಾನತೆ ಬಗ್ಗೆ ಮಾತನಾಡಬೇಕಾದ್ರೆ ದಿವಂಗತ ರಾಜೀವ್ ಗಾಂಧಿಗೂ ಸಹ ನಾವು ನೆನೆಸ್ಕೊಳ್ಬೇಕಾಗ್ತದೆ. ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಮಹಿಳೆಯರಿಗೆ 33% ಪಾರ್ಲಿಮೆಂಟ್ ಆಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಅದನ್ನು ಸಹ ತಂದಿದ್ದು ದಿವಂಗತ ರಾಜೀವ್ ಗಾಂಧಿ ಅಂತ ಹೇಳಿ ಸಹ ನಾವು ಮರಿಬಾರ್ದು. ಅದರ ಜೊತೆಯಲ್ಲಿ ನಮ್ಮ ಸೋನಿಯಾ ಗಾಂಧಿಯವರು ಮಹಿಳೆಯರಿಗೆ ಪಾರ್ಲಿಮೆಂಟಲ್ಲೂ ಸಹ ಅವರು ಬರಬೇಕು, ಅಸೆಂಬ್ಲಿಯಲ್ಲೂ ಸಹ ಅವರು ಬರಬೇಕು ಅಂಥೇಳಿ ಆ ಒಂದು ಮಸೂದೆಯನ್ನು ಪಾರ್ಲಿಮೆಂಟಲ್ಲಿ ಆದರೂ ಸಹ ಈಗ ಇರ್ತಕ್ಕಂಥ ಸರ್ಕಾರ ಈಗ ಅದನ್ನು ಬಿಲ್ ಪಾಸ್ ಆಗಿದೆ. ಅದು ಡಿಲಿಮಿಟೇಷನ್ ಕಮಿಷನ್ ಆದಮೇಲೆ ಈಗ ಇರ್ತಕ್ಕಂಥ ಪಾರ್ಲಿಮೆಂಟಲ್ಲಿ 544 ಏನು ನಂಬರ್ ಇದೆ, ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ ಗೊತ್ತಿರ್ಬೋದು, ಅದು ಸುಮಾರು 800 ಚಿಲ್ಲರೆ ಆಗಲಿಕ್ಕೆ ಒಂದು ಅವಕಾಶ ಆಗಿದೆ. ಅಂದರೆ ಮಹಿಳೆಯರಿಗೆ ಅಲ್ಲಿ ಪಾರ್ಲಿಮೆಂಟಲ್ಲೂ ಸಹ ತಾವು ಭಾಗವಹಿಸ್ಕೊಳ್ಬೇಕು, ಅದರಲ್ಲಿ ತಾವು ಇರಬೇಕು, ನಿಮ್ಮ ಒಂದು ರೆಪ್ರೆಸೆಂಟೇಷನಲ್ಲಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಅದು ಮೊದಲಿಂದ ಮಾಡ್ಕೊಂಡು ಬಂದ. ಈ ಕೆಲವು ಸಂದರ್ಭದಲ್ಲಿ ಕೆಲವು ವ್ಯವಸ್ಥೆ ಆಗಿದೆ, ಹಾಗಾಗಿ ತಡವಾಗಿ ಮಾಡ್ತಿದ್ದಾರೆ. ಇಲ್ಲಾದರೆ ಈಗಾಗಲೇ ಅದನ್ನು ಜಾರಿಗೆ ಬರಬೇಕಾಗಿತ್ತು. ಆ ರೀತಿ ಸಾಕಷ್ಟು ಇವತ್ತಿನ ದಿವಸ ನಾವು ಯಾವುದೇ ಕ್ಷೇತ್ರದಲ್ಲೂ ಸಹ ತಗೊಂಡ್ರೆ ನಾವು ಇನ್ನೊಂದು ಹೆಸರು ಮರಿಬಾರ್ದು. ಸ್ಪೇಸಲ್ಲಿ ಹೋಗಿರ್ತಕ್ಕಂಥ ಸುನೀತಾ ವಿಲಿಯಮ್ಸ್ನಿಗೂ ಸಹ ಮರಿಬಾರ್ದು. ಆ ರೀತಿ ಯಾವುದೇ ಕ್ಷೇತ್ರದಲ್ಲಿ ತಾವು ತಗೊಳ್ಳಿ, ಇವತ್ತಿನ ದಿವಸ ಮಹಿಳೆಯರು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ, ಅವರಲ್ಲಿ ಇರ್ತಕ್ಕಂಥ ಒಂದು ಛಲ, ಅವರಲ್ಲಿ ಇರ್ತಕ್ಕಂಥ ಒಂದು ದಿಟ್ಟತನ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇವತ್ತು ಎಲ್ಲ ರೀತಿಯಲ್ಲಿ ನಾವು ಪುರುಷರಿಂದ ಯಾವುದೋ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈಗ ಕೆಲವು ವರ್ಷದಿಂದ ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು, SLCದು ಆಗಿರ್ಬೋದು, PUCದು ಆಗಿರ್ಬೋದು, ಗ್ರ್ಯಾಜುಯೇಟ್ ಡಿಗ್ರಿದು ಆಗಿರ್ಬೋದು, ಪರ್ಸೆಂಟೇಜ್ ಆಫ್ ನೋಡಿದಾಗ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರದ್ದು ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಸೊ ಅದನ್ನು ನೋಡಿದಾಗ ನಿಮ್ಮಲ್ಲಿ ಒಂದು ಕಮಿಟ್ಮೆಂಟು, ನೀವು ಯಾವುದೇ PUC ಆಗ್ಬೋದು, ಡಿಗ್ರಿ ಆಗ್ಬೋದು, ನಿಮಗೆ ಅವಕಾಶ ಸಿಕ್ಕಿದಾಗ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅಂತ ಏನಂತೀವಿ, ದಟ್ ಈಸ್ ರಿಯಲಿ ಗುಡ್. ಪ್ಲೀಸ್ ಕೀಪ್ ಇಟ್ ಅಪ್. This is the opportunity given to you
ಆಮೇಲೆ ಈ ಒಂದು ಆಪರ್ಚುನಿಟಿ ಎಲ್ಲ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಳ್ಬೇಕು. ಬರ್ತಕ್ಕಂಥ ದಿನಗಳಲ್ಲಿ ಒಂದು ಕ್ಷೇತ್ರದಲ್ಲಿ ತಾವು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಹೆಚ್ಚಿನ ಒಂದು ಅಪೀಲ್ ಮಾಡ್ತಾ ಇದ್ದೀನಿ. ಅದು ಉದ್ಯೋಗದಲ್ಲಿ ತಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕು. ನಮ್ಮಲ್ಲಿ ಅವೇಕ್ ಅಂತ ಹೇಳಿಬಿಟ್ಟು ಅಸೋಸಿಯೇಷನ್ ಆಫ್ ವುಮೆನ್ ಎಂಟ್ರಪ್ರನರ್ಸ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಒಂದು ಸಂಸ್ಥೆ ಇದೆ. ಅದರಲ್ಲಿ ಬರೀ ಕೇವಲ ಮಹಿಳೆಯರೇ ಮಾತ್ರ ಅದರಲ್ಲಿ ಇರ್ತಾರೆ. ಅವ್ರ ಮುಖಾಂತರ ಸಾಕಷ್ಟು ಮಹಿಳೆಯರು ಇವತ್ತಿನ ದಿವಸ ಉದ್ಯೋಗ ಕ್ಷೇತ್ರದಲ್ಲೂ ಸಹ ಮುಂದೆ ಬಂದಿದ್ದಾರೆ. ತಾವು ನೋಡಿರ್ಬೋದು, ಕೇಳಿರ್ಬೋದು, ಮುಜಮ್ದ ಬಯೋಕಾನ್ ಸಂಸ್ಥೆ ನಡೆಸ್ತಕ್ಕಂಥದ್ದು. ಶಿ ಈಸ್ ಎ ಐಕಾನ್ ಫಾರ್ ದ ವುಮೆನ್ಸ್ ಕಮ್ಯುನಿಟಿ ಅಂತ ಹೇಳಿದರೆ ತಪ್ಪಾಗಲ್ಲ. ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಸಾಕಷ್ಟು ಕಾರ್ಪೊರೇಟ್ಸಲ್ಲಿ ಇವತ್ತಿನ ದಿವಸ ನೋಡಿದಾಗ ನಾವು ಇದು ಸಾಫ್ಟ್ ಡ್ರಿಂಕ್ಸ್ ನೀವೇನು ಕುಡಿತೀರಿ ಪೆಪ್ಸಿ ಅಂತ ಹೇಳ್ಬಿಟ್ಟು ಅದರದಲ್ಲೂ ಸಹ ಶಿ ಈಸ್ ಆಲ್ಸೋ ಎ ಇಂಡಿಯನ್, ಬಟ್ ಶಿ ಈಸ್ ಆಲ್ಸೋ ನೋಯಿ ಅಂತ ಹೇಳ್ಬಿಟ್ಟು ಹೆಸರಿಡಬೇಕು. ನೋಯಿ ಅಂತ ಹೇಳಿ there are many more such entrepreneurs are there. ತಾವು ಬರ್ತಕ್ಕಂಥ ದಿನಗಳಲ್ಲಿ ಅನಿಲ್ ಕುಮಾರ್ ಅವರು ಹೇಳಿದಾಗೆ ಒಂದು ಟಾರ್ಗೆಟ್ ಇರಬೇಕು. ಆ ಟಾರ್ಗೆಟ್ ನಾವು ಅಚೀವ್ ಮಾಡಬೇಕು. ಇದನ್ನು ನಾವು ಹೇಗಾದರೂ ಮಾಡಿ ನಾವು ನಮ್ಮ ಊರ್ದು ನೀವು ಬರ್ತಕ್ಕಂಥ ಗ್ರಾಮ ಇರ್ಬೋದು, ನೀವು ಬರ್ತಕ್ಕಂಥ ಸಿಟಿ ಇರ್ಬೋದು, ನಾವು ಈ ಸಮಾಜಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಕೇಳಿಬಿಟ್ಟು ಒಂದು ಕಮಿಟ್ಮೆಂಟನ್ನು ಸಹ ತಮ್ಮಲ್ಲಿ ಇರಬೇಕು ಅಂತ ಕೇಳಿಕೊಂಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿದ ಮಾತನಾಡಿ.